ಅಲೆಲೂಯ. ಕೊಟ್ಟಿದ್ದೀರ ಬ್ರದರ್? ಓಕೆ. ಈ ಒಂದು ದಿವಸ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಂತ ಕಾರ್ಯಗಳೇನಂದ್ರೆ, ನಮ್ಮ ಜೀವಿತವನ್ನ ದೇವರಿಗೆ ಒಂದು ಒಳ್ಳೆ ರೀತಿಯ ಸಮರ್ಪಣೆಯಾಗಿ ನಡೆದುಕೊಳ್ಳುವಂಥದ್ದು ಹೇಗೆ, ನಡೆದುಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು, ನಡೆದುಕೊಳ್ಳೋದಿಕ್ಕೆ ಆಗ್ದಲಿರೋದಕ್ಕೆ ಕಾರಣ ಏನು ಎಂಬುದಾಗಿ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾನೆ. ಶರೀರದಿಂದ ನಡೆದುಕೊಳ್ಳುವ ರೀತಿಯು, ಆತ್ಮದಿಂದ ನಡೆದುಕೊಳ್ಳುವಂತ ರೀತಿಯು, ಇವೆರಡು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಏನೆಲ್ಲ ಕೆಲಸಗಳ ಮಾಡ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈಗ ನಿಮ್ಮ ಜೀವಿತದಲ್ಲಿ ಈ ವಾಕ್ಯಗಳನ್ನ ಕೇಳಬೇಕಾದಾಗ ನೀವು ಶಾರೀರಿಕವಾಗಿದ್ದೀರಾ ಇಲ್ಲ ಆತ್ಮಿಕವಾಗಿದ್ದೀರಾ ಎಂಬುದಾಗಿ ನೀವು ತಿಳಿದುಕೊಳ್ಬೇಕಾಗ್ತದೆ. ನೀವು ಶಾರೀರಿಕವಾಗಿರುವಾಗ ಆತ್ಮದಲ್ಲಿ ನಡೆಯುವುದನ್ನ ನೀವು ಕಲಿತುಕೊಳ್ಬೇಕಾಗ್ತದೆ. ಅಲ್ಲೇಲೂಯ. ನೋಡ್ರಿ, ವಾಕ್ಯವನ್ನು ಓದ್ಕೊಳ್ಳೋಣ. ಮೊದಲನೇದಾಗಿ ಅದಕ್ಕಿಂತ ಮುಂಚಿತವಾಗಿ ನಾವೊಂದು ಮಾತುಗಳು ಏನಂತಂದ್ರೆ, ಶರೀರದಿಂದ ಉಂಟಾಗುವಂತ ಕೋಪ, ಅಂದ್ರೆ ಈ ಒಂದು ಕೋಪ ಏನಾಗ್ತದೆ ಅಂದ್ರೆ, ಶರೀರವಾಗಿ ಮಾಡುವ ಎಲ್ಲಾ ಕಾರ್ಯವು ನಮ್ಮನ್ನ ಮೊದಲನೇದಾಗಿ ಬಾಧಿಸಲ್ಪಡ್ತದೆ. ಇಲ್ಲಿ ಕೇಳ್ರಿ, ಗಮನ ಇಟ್ಟು ಕೇಳ್ರಿ. ಇಲ್ಲಿ ಶರೀರದಿಂದ ನಾವ್ ಏನೇ ಕಾರ್ಯಗಳು ಮಾಡಿದ್ರು ಅದು ನಮ್ಮನ್ನ ಬಾಧಿಸ್ತದೆ, ಇತರರನ್ನು ಬಾಧಿಸ್ತದೆ, ನಿಮ್ಮ ಜೊತೆಲಿ ಇದ್ದರನ್ನು ಬಾಧಿಸ್ತದೆ, ನಿಮ್ಮ ಕುಟುಂಬಗಳನ್ನು ಬಾಧಿಸ್ತದೆ. ಅಲ್ಲೇಲೂಯ. ಆತ್ಮಿಕವಾಗಿ ಮಾಡುವ ಕಾರ್ಯಗಳು ನಮ್ಮನ್ನು ಆಶೀರ್ವಾದ ಮಾಡ್ತದೆ, ನಿಮ್ಮನ್ನು ಆಶೀರ್ವಾದ ಮಾಡ್ತದೆ, ಇತರ ಜನಗಳನ್ನು ಆಶೀರ್ವಾದ ಮಾಡ್ತದೆ. ನಾವ್ ಯಾವ ರೀತಿ ನಡೆದುಕೊಳ್ತಾ ಇದೀವಿ ಅನ್ನೋದು ಬಹಳ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ನೋಡ್ರಿ, ಅದಾದ ನಂತರ ಆತ್ಮಿಕ ಜೀವಿತ ಪರಲೋಕದ ಕಡೆ ನೋಡ್ತದೆ, ಶಾರೀರಿಕವಾಗಿರುವಂತ ಜೀವಿತ ಭೂಲೋಕದ ಕಡೆ ನೋಡ್ತದೆ. ನಾವು ಶಾರೀರಿಕವಾಗಿದ್ದೀವಾ ಇಲ್ಲ ಒಂದು ಆತ್ಮಿಕವಾಗಿ ಇದ್ದೀವಾ ಅನ್ನುವುದನ್ನ ಈಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂತವರಾಗೋಣ. ಮತ್ತಾಯ 6ನೇ ಅಧ್ಯಾಯ 19ನೇ ವಚನ. ನಾವು ಶಾರೀರಿಕವಾಗಿ ಇದ್ದೀವಾ, ಶಾರೀರಿಕವಾದ ಕಾರ್ಯಗಳಲ್ಲಿ ಇರ್ಬೇಕಾದಾಗ ನಾವು ಯಾವ ರೀತಿ ನಡೆದುಕೊಳ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿ ಎಲ್ಲಾ ಕಾರ್ಯಗಳನ್ನ ಮಾಡ್ತೀವಿ ಅನ್ನೋದನ್ನ ಕರ್ತನಲ್ಲಿ ಮಾತನಾಡ್ತಾನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಕೆಟ್ಟು ಹೋಗುವುದು. ಯಾಕೆ ಅದನ್ನ ಹೇಳ್ತಾ ಇದ್ದಾರೆ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಂಬೇಡ್ರಿ ಎಂಬುದಾಗಿ ಯಾಕೆ ದೇವರು ಹೇಳ್ತಾ ಇದ್ದಾರೆ? ಅಲ್ಲೇಲೂಯ, ಅಲ್ಲೇಲೂಯ. ಯಾಕೆ ಹೇಳ್ತಾ ಇದ್ದಾರೆ? ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಇರುವುದಾದರೆ ಆ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಭೂಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ಗಂಟು ಮಾಡಿ ಇಟ್ಕೊಳ್ಳೋದನ್ನ ಯೋಚನೆ ಮಾಡ್ತಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಆಗ ದೇವರು ಹೇಳ್ತಾ ಇದ್ದಾರೆ, ಒಬ್ಬ ಶಾರೀರಿಕವಾಗಿರುವಂತ ವ್ಯಕ್ತಿ, ಒಬ್ಬ ಆತ್ಮಿಕವಾಗಿರುವಂತ ವ್ಯಕ್ತಿ ಇರುವಂತ ವ್ಯತ್ಯಾಸ ಇದೆ. ಒಬ್ಬ ಶಾರೀರಿಕವಾಗಿ ಒಬ್ಬ ವ್ಯಕ್ತಿ ಯೋಚನೆ ಮಾಡುವಂತದ್ದು, ತಾನು ಭೂಲೋಕದಲ್ಲಿ ನಾನು ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಅದರಲ್ಲಿ ನಾನು ಡೂಪ್ಲೆಕ್ಸ್ ಮನೆಗಳಿರ್ಬೇಕು, ವಾಸ ಮಾಡಲಿಕ್ಕೆ ಒಂದು ಸೀಟಿನ ಮನೆನೋ ಇಲ್ಲ ಅಂದ್ರೆ ಒಂದು ಸಿಂಪಲ್ ಆಗಿ ಒಂದು ಮೋಲ್ಡ್ ಮನೆನೋ ಇದ್ರೆ ಸಾಕು. ಇರಬರೋ ದುಡ್ಡನ್ನೆಲ್ಲ ನಾವು ತೆಗೆದು ಮನೆಗೆ ಸುರಿದ್ರೆ ಏನಾಗ್ತದೆ? ಸಾಲ ಆಗ್ತದೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ಶಾರೀರಿಕವಾಗಿರೋದಾದ್ರೆ ತಾನು ಗಂಟು ಮಾಡಿ ಇಟ್ಕೊಳ್ಳೋಕೆ ಸಾಲ ಮಾಡ್ತಾನೆ ಹೊರತು ದೇವರ ಹತ್ರ ಆಲೋಚನೆಗಳನ್ನು ಕೇಳಲ್ಲ. ಅಲೆಲೂಯ, ಅಲೆಲೂಯ. ಸೋದರಿ, ನಿನ್ನ ಜೀವಿತ ಆಶೀರ್ವದಿಸಲ್ಪಡೋದು ಬೇರೆ ಯಾವ ಜಾಗದಲ್ಲೂ ಅಲ್ಲ. ಲೋಕದ ಯಾವ್ದಾನ ಒಂದು ಮ್ಯಾಟ್ರು, ಒಳ್ಳೆ ಮ್ಯಾಟ್ರು ಏನಾದ್ರು ಇತ್ತು ಅಂತಾರೆ, ಆ ಮನೇಲಿ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಕಿತ್ತಾಡ್ತಿದ್ರಂತೆ, ಅವಾಗ ಕಿವಿಗಳು ಹಂಗಿಂಗ್ ತೆರೆಯಲ್ಪಟ್ಟಿರ್ತದೆ. ಹೌದಾ? ನಿಜನ? ಕಿತ್ತಾಡಿದ್ರ? ಅವಳ ಜುಟ್ಟಿ ಏನಾರು ಕಿತ್ತಾಕಿದ್ರ? ಇಲ್ಲ ಅವಳೇನಾರು ಹೊಡೆದ್ಲಾ? ಏನಾಯ್ತು? ಡೈವರ್ಸ್ ಏನಾರು ಆಯ್ತಾ? ಆಗಿಲ್ಲ ಅಂದ್ರೂ ಇವರೆಲ್ಲ ಕೇಳೋದು, ಕೆದಕದು, ಕೋಳಿ ಕೆದಕ್ತಂಗೆ. ಅಂತದಕ್ಕೆ ನಮ್ಮ ಕಿವಿಗಳ ತೆರಿತೀವಿ. ಆದ್ರೆ ದೇವರ ವಾಕ್ಯಕ್ಕೆ, ನಿನ್ನ ಜೀವವನ್ನು ಉಂಟು ಮಾಡುವಂತ ವಾಕ್ಯಕ್ಕೆ ನೀವು ಕಿವಿ ತೆರಿಲಿಲ್ಲ ಅಂದ್ರೆ, ನೋಡ್ರಿ, ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ನೀವು ನಾನು ಮಾತಾಡಿದ್ರು ನೀವು ಮಾತಾಡ್ಲಿಲ್ಲ ಅಂತಂದ್ರೆ ದೇವರು ಅವರ ಹೃದಯ ಯಾವ ರೀತಿ ನಿಮ್ಮನ್ನು ನೋಡ್ತದೆ ಅನ್ನೋದ್ರ ವಾಕ್ಯ ಗುರುತಾಗೂ ಮಾತಾಡ್ತದೆ. ವಾಕ್ಯದಲ್ಲಿ ಮಾರ್ಕ್ 3ನೇ ಅಧ್ಯಾಯ 3ನೇ ವಚನ, ಸಾರಿ 3ನೇ ಅಧ್ಯಾಯ 3ನೇ ವಚನ ಹೋದ್ರಿ. ಆತನು ನಡುವೆ ಬಾ
ಹಾ, ಸಬ್ಬತ್ ದಿನದಲ್ಲಿ. ಯಾವ ದಿನದಲ್ಲಿ? ಯಾವ ದಿನದಲ್ಲಿ? ನಾವ್ ಯಾವ ದಿನದಲ್ಲಿ ಇದ್ದೀವಿ? ನೆನಪಲ್ಲಿರ್ಲಿ. ಹಾ ಹಾ, ಯಾವುದನ್ನು ಮಾಡುವುದು ನ್ಯಾಯ ಅಂತ ಜನಗಳನ್ನ ಯಾರನ್ನ ಕೇಳ್ತಾ ಇದ್ದಾರೆ? ಜನಗಳನ್ನ ಕೇಳ್ತಾ ಇದ್ದಾರೆ. ಹಾ, ಮೇಲನ್ನು ಮಾಡುವುದು, ಕೇಡನ್ನು ಮಾಡುವುದು, ಪ್ರಾಣವನ್ನು ಉಳಿಸುವುದು, ತೆಗೆಯುವುದು ಎಂದು ಹೇಳಲು ಅವರು ಸುಮ್ಮಗಿದ್ದರು. ಯಾರಿದ್ದರು? ನಿಮ್ಮ ಪಕ್ಕದಲ್ಲಿ ಇರೋರ್ ಕೈ ಕೊಟ್ಟು ಹೇಳ್ರಿ, ಅವರು ಸುಮ್ಮಗಿದ್ದರು. ಅವರು ಹೇಳ್ರಿ, ಪಕ್ಕದಲ್ಲಿ ಕೊಟ್ಟು ಹೇಳ್ರಿ, ಕೇಳಿಸ್ತಾ ಅಂತ ಕೇಳ್ರಿ. ಅದಾದ್ಮೇಲೆ ಮುಂದಿನ ವಾಕ್ಯ, ಮುಂದಿನ ವಾಕ್ಯ. ಆಗ ಆತನು ಅವರ ಮನಸ್ಸನ್ನು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಏನ್ ಮಾಡ್ತಾ ಇದ್ದಾರೆ? ದೇವರು ನಿನ್ನ ಕೋಪದಿಂದ ನೋಡಿದ್ರೆ ನಿನಗೆ ಎಲ್ರಿ ಬಿಡುಗಡೆ ಸಿಗ್ತದೆ? ನಿನಗೆ ಆಶೀರ್ವಾದ ಮಾಡ್ತಾನೆ. ಈಗ ಯೋಚನೆ ಮಾಡ್ರಿ, ನಾನೀಗ ನಿಮ್ಮನ್ನ ಕೋಪದಿಂದ ನೋಡ್ತೀನಿ ಅಂತ ಇಟ್ಕೊಳ್ರಿ, ಅದ್ ಬ್ಯಾಡ್ರಿ. ನಾನ್ ಕೋಪದಿಂದ ನಾನು ಒಬ್ಬ ಪಾಸ್ಟ್, ನಾನ್ ಕೋಪದಿಂದ ನೋಡ್ತೀನಿ ಅದ್ ಸೆಕೆಂಡ್ರಿ. ಈಗ ನೀವೇ ಯೋಚನೆ ಮಾಡ್ರಿ, ನನ್ನನ್ನ ನೀವು ಕೋಪದಿಂದ ನೋಡ್ರೆ ಇವತ್ತು ನನಗೆ ಕಾಣಿಕೆ ಕೊಡ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡು ಬಂದಿರ್ತೀರಾ. ನಾನ್ ನಿಮ್ಗೆ ಬೈದಿರ್ತೀನಿ, ಬಂದಿದ್ದ ತಕ್ಷಣ ಬೈದಿರ್ತೀನಿ. ನಾನು ಬೈದಿದ್ದನ್ನ ನಿಮ್ಮ ಹೃದಯದಲ್ಲಿ ಇರ್ತದೆ. ನಾನು ಪಾಸ್ಟ್ ಬೈದು ಬಿಟ್ರಲ್ಲ ನನಗೆ, ಅಲ್ವರಾ? ಓಕೆನಾ? ಈಗ ನಿಮ್ಮ ಒಳಗಡೆ ನನ್ನ ಮೇಲೆ ಏನಿದೆ? ಕೋಪ ಇದೆ. ಈಗ ಕೋಪದಲ್ಲಿ ಇದ್ರೂ ಸಹ ನೀನು ಕೊಡ್ಬೇಕಾದ ಕಾಣಿಕೆನೆ ನೀನ್ ಕೊಡ್ತೀಯಾ? ಹೇಳ್ರಿ, ಕೊಡ್ತೀರಾ? ಅಲ್ಲೇಲೂಯಾ. ಇವತ್ತು ದೇವರು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಾದ್ರೆ ನಿನ್ನ ಹೆಂಗೆ ದೇವರ ಆಶೀರ್ವಾದ ಮಾಡ್ತಾನೆ? ಯಾಕೆ ಕೋಪ ಮಾಡ್ಕೊಂತ ಇದ್ದಾನೆ? ಅದು ಬಹಳ ಮುಖ್ಯ ಅಲ್ಲ. ಎಂದು ಕೋಪ ಮಾಡ್ಕೊಂಡ? ದೇವರು ಮೇಲನ್ನ ಮಾಡೋದ, ಕೇಡನ್ನ ಮಾಡೋದ, ಒಳ್ಳೆಯದನ್ನ ಮಾಡೋದ, ಕೆಟ್ಟದನ್ನ ಮಾಡೋದ, ಯಾವುದು ಉತ್ತಮ ಸಬ್ಬತ್ತಿನದಲ್ಲಿ ಅಂತ ಕೇಳಿದಾಗ ದೇವರಿಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಾತಾಡ್ತಾ ಇಲ್ಲ, ಆನ್ಸರ್ ಮಾಡ್ತಾ ಇಲ್ಲ. ಅವ್ರು ಸುಮ್ಮನೆ ಕೂತಿದ್ರಂತಿಗೆ. ಏನ್ ಮಾಡಿದ್ರು? ಎರಡು ಕಾಲ್ನು ಹೀಗೆ ಹಿಂಗ ಹಾಕೊಂಡು ಅದಕ್ಕೆ ದೇವರೇನ್ ಮಾಡ್ತಾ ಇದ್ದಾರೆ? ಇವರ ಮನಸ್ಸು ಕಲ್ಲಾಗಿದೆ ಅಂತ ಕೋಪ ಮಾಡ್ಕೊಂತ ಇದ್ದಾರೆ. ನಿನ್ನ ಮನಸ್ಸು ಕಲ್ಲಾಗಿರೋದ ದೇವ್ರ ಕೋಪ ಮಾಡ್ಕೊಂಡ್ರೆ ಇವತ್ತು ನಿನಗೆ ಸಿಗ್ಬೇಕಾದ ಬಿಡುಗಡೆ ಸಿಗಲ್ಲ. ನೆನಪಲ್ಲಿರ್ಲಿ. ಏನ್ ಸಿಗಲ್ಲ? ಬಿಡುಗಡೆ ಸಿಗಲ್ಲ. ನೆನಪಲ್ಲಿರ್ಲಿ. ಓಕೆ, ನೋಡ್ರಿ ಮುಂದಿನ ಮೊದಲೇ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಅದೇ ಮತ್ತಾಯ 6ನೇ ಅಧ್ಯಾಯ 19ನೇ ವಚನ. ಇನ್ನೊಂದ್ಸಲಿ ಹೋದ್ರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಆತ್ಮಿಕವಾಗಿರುವಂತವರು ಮತ್ತೆ ಶಾರೀರಿಕವಾಗಿರುವಂತವರ ಜೀವಿತ ಏನಂತಂದ್ರೆ, ಯಾವಾಗ ನಾವು ಶಾರೀರಿಕವಾಗಿರ್ತೀವೋ ನಮ್ಮ ಮೈಂಡ್ ಎಲ್ಲ ಕಂಪ್ಲೀಟ್ ಆಗಿ ನೋಡ್ರಿ, ಯಪ್ಪಾ ದೇವ್ರೆ, ವಾಕ್ಯ ಬರ್ಕಡ್ರಿ, ಮನೇಲಿ ಹೋಗಿ ಓದ್ಕೊಳ್ರಿ, ಗಮನ ಇಟ್ಟು ಕೇಳ್ರಿ. ನಾವು ಶಾರೀರಿಕವಾಗಿ ಯೋಚನೆ ಮಾಡುವಾಗ ನಮ್ಮ ಯೋಚನೆ ಎಲ್ಲ ಏನಾಗ್ತದೆ? ಲೋಕದಲ್ಲಿ ಏನಾದ್ರೂ ಗಂಟು ಮಾಡಿಟ್ಕೋಬೇಕು, ಲೋಕದಲ್ಲಿ ಏನಾದ್ರೂ ಮಾಡಿಟ್ಕೋಬೇಕು, ಒಂದು ಆಸ್ತಿ ಮಾಡಿಕ್ಬೇಕು, ಅಂತದ್ ಮಾಡಿಕ್ಬೇಕು, ಅದ್ ಮಾಡಿಕ್ಬೇಕು, ಇದ್ ಮಾಡಿಕ್ಬೇಕು, ಹಂಗಿರ್ಬೇಕು. ಬಿಡ್ರೆ ನಮ್ಮ ಥಿಂಕಿಂಗ್ ಹಿಂಗಿರ್ತದೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅಲ್ಲಿ ಕದಿಯುವಂಥದ್ದು, ನುಸಿ ಹಿಡಿಯುವಂಥದ್ದು, ಕೆಟ್ಟು ಹೋಗುವಂಥದ್ದು, ಅಲ್ಲಿ ಕಳ್ಳರು ಕನ್ನ ಕೊಡುವವರು ಇದ್ದಾರೆ. ಆದರೆ ಆತ್ಮಿಕವಾಗಿ ಯೋಚನೆ ಮಾಡುವಂತವನ ಜೀವಿತಕ್ಕೆ ದೇವರೊಂದು ಆಲೋಚನೆ ಕೊಡ್ತಾ ಇದ್ದಾರೆ. ಆದರೆ ಪರಲೋಕದಲ್ಲಿ ನಿಮ್ಮ ಗಂಟುಗಳಿರ್ಲಿ, ಭೂಲೋಕದಲ್ಲ. ಅಲ್ಲೆಲ್ಲೂಯಾ. ಗಂಟಿರುವುದಾದರೆ ನೀವು ಜೀವನಕ್ಕೆ ಇರ್ಲಿ. ಅರ್ಥ ಆಗ್ತಾ ಇದೆಯಾ? ಅದ ನಂತರ ಮತ್ತಾಯ 6:31ನೇ ವಚನ.
ಬೇಗ ಬೇಗ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಎಷ್ಟೋ ಜನಗಳೇನು ಮಾಡ್ತಾರೆ, ನಾವ್ ಏನ್ ಊಟ ಮಾಡ್ಬೇಕು, ಏನ್ ಕುಡಿಬೇಕು, ಹೆಂಗೆ ಯಾವ್ದನ್ನ ಹೊತ್ಕೊಳ್ಬೇಕು, ಏನ್ ಮಾಡ್ಬೇಕು, ಏನ್ ಜೀವನ ಮಾಡ್ಬೇಕು, ಅದ್ರ ಕುರಿತಾಗೆ ಚಿಂತನೆ ಜಾಸ್ತಿ. ಈ ರೀತಿಯಾಗಿ ಚಿಂತನೆ ಮಾಡುವಂತ ಒಂದು ವ್ಯಕ್ತಿ ಶಾರೀರಿಕವಾಗಿ ಯೋಚನೆ ಮಾಡುವಂತವ್ರು. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ನೋಡ್ರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಯಾರು ತವಕ ಪಡ್ತಾರಂತೆ? ನಿನ್ನ ಪಕ್ಕದಲ್ಲಿ ನೋಡ್ ಕೈ ಕೊಟ್ಟು ಹೇಳ್ರಿ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರೆ. ಹೇಳಿದ್ರ? ಹಲ್ಲೆಲೂಯಾ. ನಮ್ಗೆ ಹೇಳ್ತಾ ಇರೋದಂತ ಇನ್ನೊಂದ್ಸಲ ಹೇಳ್ರಿ. ಯಾವುದಕ್ಕೂ ಚಿಂತನೆ ಮಾಡ್ಬೇಡ ಅಂತ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ ಮುಂದಿನ ವಾಕ್ಯ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ರಿ? ನಿನ್ಗೆ ಏನೇನ್ ಬೇಕಾಗಿದೆ ಅದೆಲ್ಲ ದೇವ್ರಿಗೆ ಗೊತ್ತು. ನಿನಗೆ ಬಟ್ಟೆ ಬೇಕಾ? ದೇವ್ರಿಗೆ ಗೊತ್ತು. ನಿನ್ ಮಾನ ಮುಚ್ಚೋದಿಕ್ಕೆ ಬಟ್ಟೆ ಬೇಕು, ದೇವ್ರಿಗೆ ಗೊತ್ತು. ಚೆನ್ನಾಗಿರೋದೇ ಕೊಡ್ತಾರೆ. ಚಿಂತನೆ ಮಾಡುವಂತವ್ರು ಅಜ್ಞಾನಿ ಅಂತೆ. ಅಜ್ಞಾನಿ ಅಂದ್ರೆ ಅವನ್ ಎಷ್ಟೇ MBBS ಡಿಗ್ರಿ ಮಾಡಿದ್ರು ಸರಿನೇ, ಇಂಥವ್ರಿಗಾಗಿ ತವಕ ಪಡುವಂತವ್ರು ಅಜ್ಞಾನಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಅಂತ ದೊಡ್ಡ ಸೇವೆ ಮಾಡಿದ್ರು ಆತನ ಜೀವಿತದಲ್ಲಿ ಯಾವುದೇ ಮನೆಗಳು ಕಟ್ಕೊಂಡಿರ್ಲಿಲ್ಲ. ತನ್ನ ಶಿಷ್ಯರ ಮನೆಗೆ ಹೋಗಿರೋನು, ಇಲ್ಲಾಂದ್ರೆ ದೋಣಿ ಪ್ರಯಾಣ ಮಾಡ್ತಿರೋನು, ಅಲ್ಲೇ ನಿದ್ದೆ ಮಾಡ್ಬಿಡೋನು, ಯಾವ್ದೋ ಪಾಪಿ ಮನೆಗೆ ಹೋಗೋರು ಅಲ್ಲಿ ಊಟ ಮಾಡೋನು, ಯಾವ ಜಕಾಯಿ ಬರ್ತಾನೆ, ಜಕಾಯಿನೇ ಬಾ ಇವತ್ತು ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಆತನಿಗೆ ಒಂದು ನೆಲೆ ಇರಲಿಲ್ಲ. ಯಾಕೆ ಅಂದ್ರೆ ದೇವ್ರಿಗೆ ಚೆನ್ನಾಗ್ ಗೊತ್ತಿತ್ತು, ನಾನು ಇಲ್ಲಿ ಏನೇ ಗಂಟು ಮಾಡಿಕೊಂಡ್ರು ಇದು ಯಾವುದು ನಂದಲ್ಲ. ನಮಗೆ ಇರ್ಲಿಕ್ಕೆ ಒಂದು ಮನೆ ಇದ್ರೆ ಸಾಕು. ಬೆಚ್ಚಿಗೆ ಮಳೆ ಗಾಳಿ ಯಾವುದು ನಮ್ಗೆ ತಾಕ್ತಂಗಿದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವೆಲ್ಲವುಗಳಿಗಾಗಿ ಜ್ಞಾನಿಗಳು ತವಕ ಪಡ್ತಾರೆ. ನಿನ್ಗೆಲ್ಲ ಏನ್ ಬೇಕು ಏನ್ ಬೇಡ ಅನ್ನೋದೆಲ್ಲ ದೇವ್ರಿಗೆ ಗೊತ್ತು. ಆದುದರಿಂದ ದೇವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಕೊಟ್ಟು ಹೇಳ್ರಿ, ಅದನ್ನ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಅದಾದ್ಮೇಲೆ ಮುಂದಿನ ವಾಕ್ಯ ನೋಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಏನ್ ಹೇಳ್ತಿದ್ರೆ, ನೀನ್ ಯಾವಾಗ ದೇವ್ರ ರಾಜ್ಯಕ್ಕಾಗಿ ನೀನ್ ತವಕ ಪಡ್ತೀವೋ ಅವೆಲ್ಲಾದ್ರೂ ಕೂಡ ನಿನಗೆ ಏನ್ ಬೇಕು ಅದೆಲ್ಲ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ 34, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ನಾಳಿನ ಚಿಂತೆ ಮಾಡಬಾರ್ದಂತೆ. ನಾಳೆ ಚಿಂತೆ ಮಾಡ್ಕೂಡುದು. ಚಿಂತನೆ ನಮ್ಮ ಯೋಚನೆ ಯಾವ ರೀತಿ ಇರ್ಬೇಕು ಅಂದ್ರೆ, ಆತ್ಮಿಕವಾದ ಯೋಚನೆ ನಮ್ಮೊಳಗಡೆ ತುಂಬಿದಾಗ ನಮಗೆ ಬೇಕಾದನ್ನ ದೇವರು, ಪರಲೋಕದ ದೇವರು ಸಿದ್ಧಪಡಿಸ್ತಾರೆ. ನಾನೀಗೇನ್ ಹೇಳ್ತಾ ಇದ್ದೀನಲ್ಲ, ಇದೆಲ್ಲ ಬಂದು ಶಾರೀರಿಕವಾಗಿ ಯೋಚನೆ ಮಾಡುವಂತ ರೀತಿ. ಅದಾದ್ಮೇಲೆ ನೋಡ್ರಿ, 3 ಯೋಹಾನ 1:2, ಅದ್ ಬೇಡ, ಯಾಕೋಬ 4:13. ಯಾಕೋಬ 4:13 ಬೇಗ ತೆಗಿ. ಯಾಕೋಬ ನಾಳೆ ನೋಡ್ರಿ, ನಾವು ಬೇರೊಂದು ದೇಶಕ್ಕೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತೀನಿ, ಆ ಒಂದು ಪಟ್ಟಣಕ್ಕೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತೀನಿ, ಈ ಒಂದು ಊರಿಗೆ ಹೋಗಿ ಒಳ್ಳೆ ಸಂಪಾದನೆ ಮಾಡ್ತೀನಿ, ಅಲ್ಲೋಗಿ ಚಿನ್ನದ ಗಣಿಯನ್ನ ತೆಗೆದು ಸಂಪಾದನೆ ಮಾಡ್ತೀನಿ, ಇಲ್ಲೋಗಿ ಬಟ್ಟೆ ಬಿಸ್ನೆಸ್ ಮಾಡ್ತೀನಿ, ಅಲ್ಲೋಗಿ ಆ ಬಿಸ್ನೆಸ್ ಮಾಡ್ತೀನಿ, ಇಲ್ಲೋಗಿ ಇಂಥ ಕಬ್ಬು ಬಿಸ್ನೆಸ್ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ ಏನೇ ಒಂದು ನಿರ್ಧಾರ ತಗೋಬೇಕಂದ್ರೂ ದೇವ್ರೆ ನಾನು ಹೋಗ್ಲಾ ಅಂತ ಒಂದು ಸಲ ಕೇಳಲ್ಲ. ಅಂತ ಬುದ್ಧಿ ನಮ್ಗೆ ಒಳಗಡೆ ಬರೋದೇ ಇಲ್ಲ. ಪಾಸ್ಟ್ರೇ ಬೇಡವೇ ಬೇಡ, ದೇವ್ರನ್ನ ಕೇಳಿದ್ರೆ ಅದು ಬೇಡ ಅಂದ್ಬಿಡ್ತಾರೆ. ಪಾಸ್ಟ್ರೇ ದೇವ್ರ ಹತ್ರ ಹೋಗ್ಬಿಟ್ರೆ ಇದು ಬೇಡ ಅಂದ್ಬಿಡ್ತಾರೆ. ಇದು ನನ್ನ ಆಸೆ ಪಾಸ್ಟ್ರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾ ಇದೆ ನೋಡ್ರಿ, ಇನ್ನೊಂದ್ಸತಿ ಹೋದ್ರಿ. ಇಲ್ಲವೇ
ಹಾ ಅಲ್ಲಿ 1 ವರ್ಷವಿದ್ದು ಹಾ ವ್ಯಾಪಾರವನ್ನು ಮಾಡಿ ಹಾ ಲಾಭವನ್ನು ಸಂಪಾದಿಸುತ್ತೇವೆ ಹ್ಮ್ ಅನ್ನುವವರೇ ಕೇಳಿರಿ. ಕೇಳಿರಿ. ಯಾರು ಇದನ್ನ ಯೋಚನೆ ಮಾಡೋದು? ಯಾರು? ಇಲ್ಲೇ ಇದ್ದೀರಾ? ಶಾರೀರಿಕವಾಗಿರುವಂತವ್ರು ಕಣ್ರಿ, ಶಾರೀರಿಕವಾಗಿ ಯೋಚನೆ ಮಾಡುವಂತವ್ರು ಏನ್ ಮಾಡ್ತಾರಂತೆ, ನಾನು ಅಲ್ಲಿ ಹೋಗಿ 1 ವರ್ಷವಿದ್ದು ಅಷ್ಟೇ ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಆಸ್ತಿ ಮಾಡಿ 1 ವರ್ಷ ಆದ್ಮೇಲೆ ಬರ್ತೀನಿ. ಆ 1 ವರ್ಷದಲ್ಲಿ ನೀನ್ ಬದುಕಿರ್ತೀಯ ಸತ್ತಿರ್ತೀಯ, ಏನ್ ಕತೆ ಅಲ್ವಾ? ದೇವರು ಕೊಟ್ಟಂತ ಸ್ಥಳದಲ್ಲಿ ನೀನ್ ನಿಯತ್ತಾಗಿದ್ರೆ ಕರ್ತನು ನಿನ್ನ ದೇವರು ಬ್ಲೆಸ್ ಮಾಡ್ತಾನೆ.